ಓಂ ಭಾಸ್ಕರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಒಂದು ಅಡುಗೆ ಮನೆ ಅಂತಿರುತ್ತೆ. ಆ ಅಡುಗೆ ಮನೆಯಲ್ಲಿ ಅಡುಗೆ ಯಾವ ಮುಖ ಮಾಡಿ ನಾವು ಯಾವ ಕಡೆ ತಿರುಗಿ ಅಡುಗೆ ಮಾಡಿದರೆ ಶ್ರೇಷ್ಠ. ಯಾಕೆಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಪೃಥ್ವಿಗೆ ಒಂದು ವಾಸ್ತು ಅಂತೂ ಕೂಡ ಇರುತ್ತೆ. ಹಾಗೆ ನಾವಿವತ್ತು ಸೂರ್ಯ ಹುಟ್ಟತಕ್ಕಂಥದ್ದು, ಸೂರ್ಯ ಮುಳುಗ್ತಕ್ಕಂಥದ್ದು, ಮತ್ತು ಈ ಇಡೀ ಬ್ರಹ್ಮಾಂಡವನ್ನು ಒಂದು 4 ದಿಕ್ಕುಗಳು, 4 ಉಪದಿಕ್ಕುಗಳಲ್ಲಿ ಈ ಬ್ರಹ್ಮಾಂಡ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಮನೆಯಲ್ಲಿ ಅಡುಗೆಯನ್ನು ಮಾಡ್ತಕ್ಕಂಥ ಒಂದು ಯಾವ ಕಡೆ ನಾವು ಅಡುಗೆಯನ್ನು ತಿರುಗಿ ಮಾಡಿದ್ದೆ ಆದರೆ ಶುಭ ಆಗುತ್ತೆ ಅಂತಕ್ಕಂಥದ್ದು, ಯಾವ ದಿಕ್ಕಿನ ಕಡೆ ನೋಡಿ ಆ ದಿಕ್ಕು ಕಡೆಯಿಂದ ನಾವು ಅಡುಗೆ ಮಾಡಿದ್ದೆ ಆದರೆ ಶುಭ ಆಗ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಭಾಳಷ್ಟು ಫಲ ಕೂಡ ಕೊಡ್ತಕ್ಕಂಥದ್ದಾಗಿರುತ್ತೆ. ಪ್ರತಿಯೊಬ್ಬರಿಗೂ 120 ವರ್ಷ ಆಯಸ್ಸಿರ್ತಕ್ಕಂಥದ್ದು. ಇವತ್ತಿನ ದಿವಸ ಏನಾಗಿರುತ್ತೆ, ಆಗ್ನೇಯದ ಅಡಿಗೆ, ಯಾವಾಗಲೂ ಹೇಳ್ತೀವಿ ಆಗ್ನೇಯದ ಅಡಿಗೆ, ಈಶಾನ್ಯದ ನಡಿಗೆ, ವಾಯುವ್ಯದ ಹೇಸಿಗೆ, ನೈಋತ್ಯದ ನಿದ್ದೆ ಅಂತ ನಾವು ಕರಿತೀವಿ. ವಾಸ್ತುವಲ್ಲಿ ಆಗ್ನೇಯದ ಅಡಿಗೆ, ಈಶಾನ್ಯದ ನಡಿಗೆ, ವಾಯುವ್ಯದ ಹೇಸಿಗೆ, ಹಾಗೆ ನೈಋತ್ಯದ ನಿದ್ದೆ ಅಂತೀವಿ. ಇವತ್ತಿನ ದಿವಸ ನಾವು ಮನೆ ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ಒಂದು ಸಣ್ಣ ಸೈಟ್ ಇರ್ಬೋದು, ಅಥವಾ ಒಂದು ಸೈಟ್ ತೊಗೊಂಡಿರ್ತೀವಿ, ಅಥವಾ ಪೂರ್ವಿಕರ ಸೈಟ್ ಇರ್ಬೋದು, ಪೂರ್ವಿಕರ ಜಾಗ ಇರ್ಬೋದು, ಈಗಾಗಲೇ ಇರ್ತಕ್ಕಂಥ ಜಾಗ ಆಗ್ಬೋದು. ಆ ಜಾಗದಲ್ಲಿ 4 ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ 4 ವಿಷಯಗಳಿಗೆ. ಒಂದು ಅಡಿಗೆಗೆ, ಒಂದು ನಿದ್ದೆ ಮಾಡ್ತಕ್ಕಂಥ ಒಂದು ನಿದ್ದೆಯ ಆ ಮನೆ ಇದಕ್ಕೆ, ಹಾಗೆಯೇ ದೇವರ ಮನೆಗೆ, ಹಾಗೆ ನಾವಿವತ್ತಿನ ದಿವಸ ಹೇಸಿಗೆ ಅಂತ ಏನು ಹೇಳ್ತೀವಿ ಶೌಚಾಲಯಕ್ಕೆ. ಈ 4 ಕರೆಕ್ಟ್ ದಿಕ್ಕುಗಳಲ್ಲಿ ಇದ್ಬಿಟ್ರೆ ಆ ಮನೆಯಲ್ಲಿ ಶಾಂತಿ, ಸುಖ ಇರುತ್ತೆ, ಆರೋಗ್ಯ ಇರುತ್ತೆ, ಐಶ್ವರ್ಯ ಇರುತ್ತೆ, ಮಾನಸಿಕವಾಗಿ ಸದೃಢತೆ ಕೂಡ ಇರುತ್ತೆ. ಇವತ್ತಿನ ದಿವಸ ಪ್ರಮುಖವಾಗಿ ನಾವು ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು, ಅಡುಗೆಯನ್ನು ಮಾಡ್ತಕ್ಕಂಥದ್ದು ಯಾವ ದಿಕ್ಕನ್ನು ನೋಡಿ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದನ್ನು, ಯಾವ ದಿಕ್ಕು ಶುಭ, ಯಾವ ಕಡೆ ಇರಬೇಕು. ಯಾಕೆಂದರೆ ಮನೆ ಇರುತ್ತೆ, ಮನೆಯಲ್ಲೆಲ್ಲೋ ಒಂದು ಕಡೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ನಿಮ್ಮದು ಪೂರ್ವದ ಬಾಗಿಲಿರ್ಬೋದು, ಪಶ್ಚಿಮದ ಬಾಗಿಲಿರ್ಬೋದು, ಉತ್ತರದ ಬಾಗಿಲಿರ್ಬೋದು, ದಕ್ಷಿಣದ ಬಾಗಿಲು, ಇವತ್ತು ಬಾಗಿಲು ವಿಷಯ ಅಲ್ಲ, ಕೇವಲ ಅಡುಗೆ ಯಾವ ಕಡೆ ನೋಡಿ, ದಿಕ್ಕನ್ನು ನೋಡಿ ಅಡುಗೆ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಬೇಕಾಗಿದೆ. ಯಾವತ್ತು ಆಗ್ನೇಯ ಮೂಲೆಗೆ ಪ್ರಥಮ ಪ್ರಾಶಸ್ತ್ಯ, ಪೂರ್ವ ಆಗ್ನೇಯ ಅಂದಾಗ ಪೂರ್ವದ ಕಡೆ ಮುಖ ಮಾಡಿ ಆಗ್ನೇಯದ ದಿಕ್ಕಿನಲ್ಲಿ ಅಡುಗೆ ಮಾಡಿದ್ದೆ ಆದರೆ ಆ ಮನೆಗೆ ಸರ್ವಶ್ರೇಷ್ಠ. ಪ್ರತಿ ವಿಷಯದಲ್ಲೂ ಒಳ್ಳೆಯದಾಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕವಾಗಿ ಸದೃಢತೆ ಇರುತ್ತೆ, ಐಶ್ವರ್ಯ ಇರುತ್ತೆ. ಆದರೆ ಶಸ್ತ್ರಚಿಕಿತ್ಸೆ ಆಗಲ್ಲ, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಯಾವುದೋ ಬೆಂಕಿ ಅವಘಡ ಆಗಲಿ ಅಥವಾ ಆಕ್ಸಿಡೆಂಟ್ಸ್ ಆಗಲಿ ಆ ಮನೆಯಲ್ಲಿ ಕಡಿಮೆ ಇರುತ್ತೆ. ಆ ಕುಟುಂಬದ ವರ್ಗದವರನ್ನು ಆ ಅಗ್ನಿದೇವ ಕಾಪಾಡ್ತಾನೆ. ಅದು ಪೂರ್ವ ಮತ್ತು ದಕ್ಷಿಣದ ಆಗ್ನೇಯ ಏನಿದೆ, ಪೂರ್ವ ಆಗ್ನೇಯದಲ್ಲಿ ಅಡುಗೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಅಡುಗೆ, ಈ ಈಶಾನ್ಯ, ಪೂರ್ವ ಈಶಾನ್ಯ ಆಗ್ಬೋದು, ಉತ್ತರ ಈಶಾನ್ಯ, ಎರಡೂ ಕಡೆ ಅಡುಗೆ ಮನೆ ಇರಬಾರ್ದು, ಸಾಧ್ಯನೇ ಇಲ್ಲ. ಮನೆ ಇಲ್ದಿದ್ರೂ ಚಿಂತೆ ಇಲ್ಲ, ಅದು ಮನೆ ಅಲ್ಲ, ಅದು ನಮಗೆ ಆಫೀಸ್ ಆಗಲಿ ಎಲ್ಲೇ ಆಗಲಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ಒಳ್ಳೆಯದಲ್ಲ. ಇನ್ನು ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯಕ್ಕೆ ನೋಡಿದಾಗ ಪೂರ್ವ ಆಗ್ನೇಯವನ್ನು ನಾವು ಅಡುಗೆಗೆ ಉಪಯೋಗಿಸ್ಕೊಳ್ತೀವಿ. ಇನ್ನು ವಾಯುವ್ಯದಲ್ಲಿ ಬಂದಾಗ ಸೆಕೆಂಡ್ ಆಪ್ಷನ್ ಅಂತಿದೆ. ಆ ಸೆಕೆಂಡ್ ಆಪ್ಷನ್ ಅಂತ ಹೇಳಿದ್ರೆ ಉತ್ತರ ವಾಯುವ್ಯ, ಪಶ್ಚಿಮ ವಾಯುವ್ಯದಲ್ಲಿ ಅಡುಗೆ ಮನೆಯನ್ನು ಸೆಕೆಂಡ್ ಆಪ್ಷನ್ನಲ್ಲಿ ಮಾಡಬಹುದು. ಅಲ್ಲೂ ಸಹ ಪೂರ್ವಕ್ಕೆ ಮುಖ ಮಾಡಿನೇ ಅಡುಗೆ ಮಾಡಿದ್ದೆ ಆದರೆ ಅದು ಶುಭ ಆಗ್ತಕ್ಕಂಥದ್ದು. ಇನ್ನು ಯಾವುದೇ ಕಾರಣಕ್ಕೂ ನೈಋತ್ಯ, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯದಲ್ಲಿ ಅಡುಗೆ ಮನೆ ಇರಲೇಬಾರ್ದು. ಇತ್ತೀಚೆಗೆ ಎಲ್ಲರೂ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಅಡುಗೆ ಮನೆ ಮಾಡಿರ್ತಾರೆ, ಆದರೆ ಅಡುಗೆ ಮನೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡಲ್ಲ, ಅಲ್ಲಿ ಮಧ್ಯಭಾಗದಲ್ಲಿ ಅಡುಗೆಯನ್ನು ಅಂದರೆ ಸ್ಟೌವನ್ನು ಇಟ್ಟು ಇವತ್ತು ಸುತ್ತಲೂ ಓಡಾಡೋಕ್ಕೆ ಅನುಕೂಲ ಆಗೋ ಹಾಗೆ ಇವತ್ತಿನ ದಿವಸ ಅಡುಗೆ ಮನೆ ಮಾಡ್ತಾ ಇದ್ದೀರಾ. ಇದು ಬಹಳ ತಪ್ಪು. ಮನೆಯ ಯಜಮಾನನಿಗೆ ಶುಭ ಆಗಲ್ಲ, ಆ ಕುಟುಂಬದಲ್ಲಿ ತೊಂದರೆ ಆಗ್ತಕ್ಕಂಥದ್ದನ್ನು ಅಡುಗೆ ಮನೆಯ ಬ್ರಹ್ಮಸ್ಥಾನದಲ್ಲಿ ಅಡುಗೆ ಮನೆ ಮಾಡಿ, ಅಂದರೆ ಸ್ಟವ್ ಇಟ್ಟು ಸುತ್ತಲೂ ನೀವು ಓಡಾಡೋ ಥರ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಇದು ಅಷ್ಟು ಶುಭ ಅಲ್ಲ, ವಾಸ್ತು ರೀತಿ ಇದು ಇಲ್ಲ. ಹಾಗಾಗಿ ಇದರಿಂದ ಕೂಡ ಸಾಕಷ್ಟು ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಹೆಚ್ಚು ಬೆಳಕಿರ್ತಕ್ಕಂಥದ್ದು, ಮತ್ತು ಒಂದು ಸ್ವಲ್ಪ ಆ ಮನೆಯಲ್ಲಿ, ಆ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಬೆಳಕಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥ ಜಾಗ ಕೂಡ ಶುಭವಾಗಿರುತ್ತೆ. ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಮಾಡಬಾರ್ದು. ಕೇವಲ ಪೂರ್ವ ಆಗ್ನೇಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅಂತ ಹೇಳ್ತಾ ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಎಲ್ಲವೂ ಕೂಡ
ನಂಬಿಕೆ ಜೊತೆಗೆ ಶಾಸ್ತ್ರಬದ್ಧ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.